ಒಂದು ತಂತಿ, ಬಲ್ಬ್, ಒಂದು ತಂತಿ. ನೆಕ್ಸ್ಟ್ ಬ್ಯಾಟರಿ, ನೆಕ್ಸ್ಟ್ ಒತ್ತು ಗುಂಡಿ. ಬಲ್ಬ್, ತಂತಿ, ಬ್ಯಾಟರಿ, ಒತ್ತು ಗುಂಡಿಯ ಮೂಲಕ ಒಂದು ಮಂಡಲವನ್ನು ರಚನೆ ಮಾಡಿದ್ವಿ. ಹೌದಾ? ಸೊ ಅದೇ ರೀತಿಯಾಗಿ ಪ್ರಾಕ್ಟಿಕಲಿ ನೋಡೋದಾದ್ರೆ ನನ್ನ ಹತ್ರ ಎರಡು ಬಲ್ಬ್ಗಳಿದಾವೆ. ನನ್ನ ಹತ್ರ ಎರಡು ಬಲ್ಬ್ಗಳಿದಾವ, ತಂತಿ ಐತಿ, ಇದು ಬ್ಯಾಟರಿ. ಬ್ಯಾಟರಿ ಅಂದ್ರೆ ಏನು ನೋಡ್ರಿ, ವಿದ್ಯುತ್ ಕೋಶಗಳು, ಹಲವಾರು ವಿದ್ಯುತ್, ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳು ಕೂಡಿ ಎಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ಎಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ಈ ಬ್ಯಾಟರಿಯಲ್ಲಿನೇ ಸ್ವಿಚ್ ಬಂದಿದೆ, ಒತ್ತುಗುಂಡಿ ಬಂದಿದೆ. ಈ ಬ್ಯಾಟರಿ ಒಳಗಡೆ ಅವ್ರು ಏನ್ ಮಾಡಿದ್ರ? ಒತ್ತುಗುಂಡಿಯನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಇಲ್ಲ ನಮಗೆ, ಒತ್ತುಗುಂಡಿ ಬ್ಯಾಟರಿ ಒಂದೇ ತರ ಸಿಕ್ತು. ಹೌದಾ? ನಾನೇನ್ ಮಾಡ್ತೀನಿ ಈಗ ಬಲ್ಬ್, ತಂತಿ, ಬ್ಯಾಟರಿ ಏನಿದೆ ನನ್ನ ಹತ್ರ? ಎರಡು ಬಲ್ಬ್ ಇದಾವೆ, ತಂತಿ ಇದೆ, ಬ್ಯಾಟರಿ ಇದೆ, ಸ್ವಿಚ್ ಇದೆ, ಅಂದ್ರೆ ಒತ್ತುಗುಂಡಿ ಐತಿ. ಯಾವಾಗ ಒತ್ತುಗುಂಡಿಯನ್ನ ಸಂಪರ್ಕ ಸಹಿತ ಸ್ಥಾನದಲ್ಲಿ ಏನಾಗ್ತದ? ಮಂಡಲ, ತೆರೆದ ಮಂಡಲ ಆಗ್ತದೆ. ತೆರೆದ ಮಂಡಲ ಆಗ್ತದ? ಮಂಡಲ ಏನಾಗ್ತದ? ಆವೃತವಾಗ್ತದೆ. ಆವೃತವಾಗುವುದರಿಂದ ಬಲ್ಬ್ಗಳು ಏನಾಗ್ತವ? ಬೆಳಗ್ತವೆ. ಹೌದಾ? ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಅದೇ ರೀತಿಯಾಗಿ ಪ್ರಯೋಗದ ಮೂಲಕ ನೋಡೋದಾದ್ರೆ ನಾ ಏನ್ ಮಾಡ್ತೀನಿ? ಬ್ಯಾಟರಿಯ ಒಂದು ತುದಿಯನ್ನ ಬಲ್ಬ್ನ ಒಂದು ತುದಿಗೆ ಕೊಡ್ತೀನಿ. ನೆಕ್ಸ್ಟ್ ಈ ಬಲ್ಬ್ನ ಒಂದು ತುದಿಯಿಂದ ತಂತಿಯ ಮತ್ತೊಂದು ತುದಿಗೆ ಸಂಪರ್ಕವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಆ ತಂತಿಯ ಮತ್ತೊಂದು ತುದಿಯನ್ನ ಮತ್ತೊಂದು ಬಲ್ಬ್ಗೆ ಸಂಪರ್ಕವನ್ನ ಮಾಡ್ತೀವಿ. ಇನ್ನೊಂದು ಬ್ಯಾಟರಿಯ ಮತ್ತೊಂದು ತುದಿ ಐತಲ್ಲ, ಅದನ್ನ ಮತ್ತೊಂದು ಬಲ್ಬ್ನ ಮತ್ತೊಂದು ತುದಿಗೆ ಸಂಪರ್ಕವನ್ನ ಮಾಡ್ತೀನಿ. ಹೌದಾ? ಈಗೇನಾಯ್ತು? ಒಂದು ಮಂಡಲವನ್ನ ರಚನೆ ಮಾಡಿದೆ ನಾನು. ಈಗ ಮಂಡಲವನ್ನ ರಚನೆ ಮಾಡಿದಾಗ ಬ್ಯಾಟರಿ ಒತ್ತುಗುಂಡಿ ಏನಾಗಿದೆ? ಆಫ್ ಆಗಿದೆ. ಸ್ವಿಚ್ ಏನಾಗಿದೆ? ಆಫ್ ಆಗಿದೆ. ಯಾವಾಗ ಒತ್ತುಗುಂಡಿಯನ್ನು ನಾವು ಸಂಪರ್ಕ ರಹಿತವನ್ನಾಗಿಸಿದಾಗ ಇಲ್ಲೇನಾಗಿರಲ್ಲ? ವಿದ್ಯುತ್ತು ಹರಿತಾ ಇರಲ್ಲ. ಯಾವಾಗ ನಾವು ಒತ್ತುಗುಂಡಿಯನ್ನ ಸಂಪರ್ಕ ಸಹಿತ ಸ್ಥಾನದಲ್ಲಿಟ್ಟಾಗ ವಿದ್ಯುತ್ತು ಮಂಡಲದಲ್ಲಿ ಹರಿದಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡೋಣ. ನಾನೇನ್ ಮಾಡ್ತೀನಿ? ಈಗ ಒತ್ತುಗುಂಡಿಯನ್ನ ಸಂಪರ್ಕ ಸಹಿತವನ್ನಾಗಿ ಮಾಡ್ತೀನಿ. ಸಂಪರ್ಕ ಸಹಿತವನ್ನಾಗಿ ಮಾಡಿದಾಗ ನೋಡಿ, ಸಂಪರ್ಕ ಸಹಿತವನ್ನಾಗಿ ಮಾಡಿದಾಗ ಬಲ್ಬ್ ಏನಾಯ್ತು? ಬೆಳಗಿತು. ಬಲ್ಬ್ ಬೆಳಗಿದೆ ಅಂದ್ರೆ ಮಂಡಲ ಏನಾಗಿದೆ? ಸಂಪರ್ಕ ಸಹಿತವಾಗಿದೆ ಅಂತ. ಹೌದಾ?